ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ರಾಘವೇಂದ್ರ ನಾಗೂರು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನೀವೆಲ್ಲ ಕೂಡ ಒಮ್ಮೆ ಆದರೂ ಸರ್ಕಾರಿ ಬಸ್ಸಿನಲ್ಲಿ ಸಂಚಾರ ಮಾಡಿರ್ತೇವೆ. ಚಾಲಕನ ಹಿಂಭಾಗದಲ್ಲಿ ಒಂದೆರಡು ಸಾಲುಗಳಿರ್ತದೆ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. DVG ಅಥವಾ ಮಂಕುತಿಮ್ಮ ಅಂತ ಬರೆದಿರ್ತಾರೆ. ಏನೀ ಸಾಲುಗಳು ಅಂತ ಎಲ್ಲ ಬಸ್ಸಿನಲ್ಲೂ ಹಾಕಿರ್ತಾರೆ. ಅದರಲ್ಲೂ ಸರ್ಕಾರಿ ಬಸ್ಸಿನಲ್ಲಿ ಹೆಚ್ಚಿನ ಬಸ್ಸುಗಳಲ್ಲಿ ಈ ಪ್ರಸಿದ್ಧ DVG ಅವರ ಮಂಕುತಿಮ್ಮನ ಕಗ್ಗದ ಸಾಲುಗಳು ಇರ್ತದೆ. ಮಂಕುತಿಮ್ಮನ ಕಗ್ಗದಲ್ಲಿ ಸಾಹಿತಿಗಳು ಹೇಗೆ ಬರೀತಾರೆ ಅಂತ ಹೇಳಿದರೆ, ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೆಡುಕುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕದೆ ದಾರಿಯಲು ಮಂಕುತಿಮ್ಮ. ಎಂಥ ಅದ್ಭುತ ಸಾಲುಗಳು! ಇಡೀ ಜೀವನದ ಸಂತೋಷವನ್ನು, ಯಶಸ್ಸನ್ನು 4 ಸಾಲುಗಳಲ್ಲಿ DVG ಅವರು ಬರೀತಾರೆ. ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಜೀವನದಲ್ಲಿ ಅದೆಷ್ಟೋ ಬಾರದೇ ಇರುವಂಥ ವಿಷಯಗಳಿರ್ತದೆ, ವಿಚಾರಗಳಿರ್ತದೆ, ವಸ್ತುಗಳಿರ್ತದೆ. ಆದರೆ ಅದರಲ್ಲಿ ಒಂದಿಷ್ಟು ದೇವರು ಬಂದಿಹುದನ್ನು ಕೊಟ್ಟಿರ್ತಾನೆ, ಅದನ್ನು ನಾವು ಮರಿತೇವೆ. ನಮ್ಮ ಕೆಲ ಸ್ನೇಹಿತರು ಹೇಳ್ತಾರೆ, ಸ್ವಾರಸ್ಯವಾಗಿದೆ, 10ನೇ ಕ್ಲಾಸು ಫೇಲ್ ಆಗಿರ್ತಾರೆ. ಅವನನ್ನು ಹೇಳುವುದು, ನಾವು ಒಮ್ಮೆ 10ನೇ ತರಗತಿ ಪಾಸ್ ಆಗಿದ್ದರೆ ಕತೆ ಬದಲಾಗ್ತಿತ್ತು ಅಂತ ಹೇಳ್ತಾರೆ. ಹಾಗೆ PUC ಫೇಲ್ ಆದವರು ಅವ್ರು ಕೆಲವೊಮ್ಮೆ ಹೇಳ್ತಾರೆ, ಜೀವನದಲ್ಲಿ ಒಂದು 4 ವರ್ಷ ಕಳೆದ ನಂತರ ನಾವು ಒಮ್ಮೆ PUC ಪಾಸ್ ಆಗಬೇಕಿತ್ತು, ಆವಾಗ ನೋಡಬೇಕಿತ್ತು ನನ್ನ ಜೀವನ. ಕೆಲವು ವರ್ಷಗಳ ಹಿಂದೆ ಗ್ರಾಮೀಣ ಭಾಗದಲ್ಲಿ ಏನೂ ಓದದೇ ಇರುವ ವ್ಯಕ್ತಿ ಕೂಡ ರೈತನಾಗಿ ಈ ದೇಶದ ಬೆನ್ನೆಲುಬಾಗಿ ನಿಂತಿದ್ದು ಅನ್ನೋದು ಸತ್ಯ ವಿಷಯ. ಹಾಗೆ ಬರೀತಾರೆ, ಗುರುತಿಸು ಒಳಿತಿರುವುದನ್ನು ಕೆಡುಕುಗಳ ನಡುವೆ. ಹೇಗೆ 10ನೇ ಕ್ಲಾಸು ಪಾಸ್ ಆಗದೇ ಇದ್ದವನಿಗೆ ಗೊತ್ತಿಲ್ಲ, ಅವ 9ರವರೆಗೆ ಪಾಸ್ ಆಗಿದ್ದಾನೆ. ಆದರೆ ಒಂದು ಮೂಲೆಯಲ್ಲಿ ಇನ್ನು ಶಾಲೆಯ ಮೆಟ್ಟಿಲು ಹೊತ್ತದೇ ಇರುವ ಅದೆಷ್ಟೋ ಜನ ವಿದ್ಯಾರ್ಥಿಗಳು ಇದ್ದಿದ್ದರು ಒಂದು ಕಾಲದಲ್ಲಿ ಎನ್ನುವುದು ಸತ್ಯವಾದ ವಿಚಾರ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕದೆ ದಾರಿಯಲ್ಲೋ ಮಂಕುತಿಮ್ಮ. ನಾವು ಯಾವಾಗಲೂ ಬೇರೆದ್ರ ಬಗ್ಗೆ ಯೋಚನೆ ಮಾಡ್ತಾ, ನಮ್ಮಲ್ಲಿ ಈಗೇನಿದೆಯೋ ಅದನ್ನು ನೋಡಿ ತೃಪ್ತಿಪಟ್ಟು ಬರದೇ ಇರೋದ್ರ ಬಗ್ಗೆ ಯೋಚನೆ ಮಾಡುತ್ತಾ ಈಗ ಇರುವ ವರ್ತಮಾನ ಜೀವನವನ್ನು ಕಳೆಯಬಾರದು ಅಂತ ಸಾಹಿತಿಗಳು ಹೇಳ್ತಾರೆ. ಹರ್ಷಕ್ಕದೆ ದಾರಿಯಲು ಮಂಕುತಿಮ್ಮ ಅಂದರೆ ಸಾಲುಗಳ ಸಂಪೂರ್ಣ ತಾತ್ಪರ್ಯ ಹೇಗಿದೆ ಅಂತ ಹೇಳಿದರೆ, ಜೀವನದಲ್ಲಿ ಇಲ್ಲದೇ ಇರುವುದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರುವ ಜೀವನವನ್ನು ನಾವು ಕೆಡಿಸಿಕೊಳ್ತೇವಲ್ಲ, ಅದನ್ನು ಹಾಗೆ ಮಾಡದೇ ಇದ್ದರೆ ಅದೇ ನಮ್ಮ ಜೀವನದ ಸಂತೋಷ ಅಂತ ಸಾಹಿತಿಗಳು ಹೇಳ್ತಾರೆ. ನೀವು ಕೂಡ ಬಸ್ಸಿನಲ್ಲಿ ಸಾಗುವಾಗ ಈ ಸಾಲುಗಳನ್ನು ನೋಡಿದ್ದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆದಷ್ಟು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.